ಹಾಯ್ ಆಲ್, ಎಲ್ಲ ಹೇಗಿದ್ದೀರಾ? ನಮ್ಮ ಕಡೆ ಅಂತೂ ತುಂಬ ಮಳೆ. ನಿಮ್ಮ ಕಡೆ ಹೇಗಿದೆ? ಇವತ್ತು ಮಳೆಗೆ ಬಿಸಿ ಬಿಸಿ ಸಬ್ಬಕ್ಕಿ ಬೋಂಡ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸಬ್ಬಕ್ಕಿ ಬೋಂಡಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು 3/4 ಕಪ್ ಇದೆ. ಕಡಲೆ ಹಿಟ್ಟಿಲಿ 1/4 kg ಕಡಲೆ ಹಿಟ್ಟಿದೆ. 2 ಸ್ಪೂನ್ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಕರಿಯೋದಕ್ಕೆ ಬೇರೆ ಎಣ್ಣೆ ಇಟ್ಕೊಂಡಿದ್ದೀನಿ, ಇದು ಕಲಸೋದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಖಾರದ ಪುಡಿ, ಅರಿಶಿನ ಮತ್ತು ಚಿಟಿಕೆಯಷ್ಟು ಸೋಡಾ ಇಷ್ಟನ್ನು ಹಾಕಿ ಈಗ ಮಿಕ್ಸ್ ಮಾಡೋಣ. ಮೊದಲಿಗೆ ನೆಕ್ಸ್ಟು ಈರುಳ್ಳಿ, ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಖಾರ ಆಗಬೇಕು, ಅದಕ್ಕೋಸ್ಕರ ಈಗ ಮಾಡಿದರೆ ಖಾರ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ನೋಡಿ. ಈಗ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಅರಿಶಿನ ಮತ್ತು ಖಾರದ ಪುಡಿ, ಸೋಡಾ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ. ಈಗ ಒಂದು ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ತಾ ಕಲಿಸ್ಕೊಂಡು ಬರಬೇಕು. ಈಗ ನೋಡಿ, ತುಂಬ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ, ತೆಳ್ಳಗಾದರೆ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಮೀಡಿಯಮ್ ಅದಕ್ಕೆ ಕಲಿಸ್ಕೊತಾ ಇರಬೇಕು ನೋಡಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಜಾಸ್ತಿ ನೀರು ಹಾಕೋಬೇಡಿ, ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ ನೋಡಿ. ಈ ಹದದಲ್ಲಿ ಕಲಿಸ್ಕೋಬೇಕು ನಾವು ನೋಡಿ. ಎಷ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಅಂತ. ಸ್ಮೆಲ್ಲು ಕೂಡ ಹಾಗೆ ಚೆನ್ನಾಗಿ ಬರ್ತಿತ್ತು. ಸಬ್ಬಕ್ಕಿ ಸೊಪ್ಪು ಅಲ್ವಾ, ಆರೋಗ್ಯಕ್ಕೂ ಒಳ್ಳೆಯದು ಸೊಪ್ಪು. ಈ ಹದದಲ್ಲಿ ಕಲಸಿ ಇಟ್ಕೊಳ್ಳಿ ನೋಡಿ. ಈಗ 5 ನಿಮಿಷದಿಂದ ಮುಚ್ಚಿಡೋಣ, ಏಕೆಂದರೆ ಇದು ಹಿಟ್ಟು ಹರಳಬೇಕು, ಅದಕ್ಕೋಸ್ಕರ ನೋಡಿ. ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ ನಂತರ ಇಲ್ಲಿ ನೋಡಿ, ಚಿಕ್ಕ ಸೈಜಲ್ಲಿ ಹಾಕ್ಕೊಳ್ತಾ ಬನ್ನಿ. ಹಾಕ್ಕೊಳ್ಳುವಾಗ ಸ್ವಲ್ಪ ಹುಷಾರು, ಎಣ್ಣೆ ಆರುತ್ತೆ, ನೋಡಿಕೊಂಡು ಹಾಕ್ಕೊಳ್ಳಿ. ಚಿಕ್ಕ ಸೈಜಲ್ಲಿ, ಯಾಕೆಂದರೆ ಮಕ್ಕಳು ತಿನ್ನಬೇಕಲ್ಲ, ಅದಕ್ಕೋಸ್ಕರ ಹಾಕಿರೋದು. ನೋಡ್ಕೊಂಡು ಹಾಕ್ಕೊಳ್ಳಿ. ಫ್ರೈ ಗೋಬಿ ಅಂತ ಕೊಟ್ಟರೆ ತುಂಬ ಚೆನ್ನಾಗಿ ತಿಂತಾರೆ ನೋಡಿ. ಟೀ ಜೊತೆ ಕೊಟ್ರಂತೂ ಸೂಪರಾಗಿರುತ್ತೆ, ಮಕ್ಕಳು ಇಷ್ಟಪಟ್ಕೊಂಡು ತಿಂತಾರೆ. ನಾವು ಮಕ್ಕಳಿಗೋಸ್ಕರ ಅಲ್ವಾ, ಮಕ್ಕಳು ತಿಂದ್ರೇ ಅಲ್ವಾ ಖುಷಿಯಾಗೋದು ನೋಡಿ. ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ ನೋಡಿ. ಅದಾಗೆ ಮೇಲೆ ಬರುತ್ತೆ, ನಾವಾಗೆ ಹಾಕಿದ ತಕ್ಷಣ ಕಲ್ಸಕ್ಕೆ ಹೋಗ್ಬಿಡಿ ನೋಡಿ. ರೆಡಿ ಆಗ್ತಾ ಇದೆ ನೋಡಿ. ಕೆಂಪಗಾದ್ಮೇಲೆ ತೆಗಿರಿ, ತುಂಬ ಏನು ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಇದನ್ನು ನೋಡಿ. ಇಷ್ಟು ಬ್ರೌನ್ ಕಲರ್ ಬಂದರೆ ಸಾಕು, ರೆಡಿಯಾಗಿದೆ. ಈಗ ನಾವು ಇದನ್ನ ತಟ್ಟೆಗೆ ಸರ್ವ್ ಮಾಡೋಣ ನೋಡಿ. ಚೆನ್ನಾಗಿದೆ ಅಂತ, ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿತ್ತು. ಮಕ್ಕಳು ತುಂಬ ಅಂದರೆ ತುಂಬಾ ಖುಷಿ ಪಟ್ಕೊಂಡು ತಿಂತಾರೆ ನೀವು ಈ ರೀತಿ ಮಾಡಿಕೊಟ್ರೆ. ಈಗ ನೋಡಿ, ನೆಕ್ಸ್ಟ್ ಬ್ಯಾಚ್ ಹಾಕಿದ್ದೀನಿ. ಇದು ಸ್ವಲ್ಪ ಬಿಗ್ ಸೈಜಲ್ಲಿ ಮಾಡಿದ್ದೀನಿ ನೋಡಿ. ಚೆನ್ನಾಗಿ ಅಂದರೆ ಚೆನ್ನಾಗಿ ಬರುತ್ತೆ. ನಾನು ಮಾಡೋ ರೀತಿ ಮಾಡಿ, ಸೂಪರಾಗಿ ಬರುತ್ತೆ ನೋಡಿ. ತುಂಬ ರುಚಿಯಾಗಿರುತ್ತೆ. ಟೀ ಜೊತೆ ತಿಂತಾಯಿದ್ರೆ ಒನ್ ಮೋರ್ ಅನ್ನಬೇಕು. ನಾನು ಮಾಡಿರುವಂಥ ಈ ಸಬ್ಬಕ್ಕಿ ಬೋಂಡ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.